ನಾನು ಸಾನಿಧ್ಯ ಇವತ್ತು ಬಂದಿದ್ದೀವಿ ಇಲ್ಲಿ ಕೆನರಿ ವಾರ್ಕ್ ಬಂದಿದ್ದೀವಿ. ಯಾಕೆ ಅಂತಂದರೆ ಈಗ ಲೈಟ್ ಫೆಸ್ಟಿವಲ್ ನಡೀತಾ ಇದೆ, ವಿಂಟರ್ ಲೈಟ್ ಫೆಸ್ಟಿವಲ್. ಸೊ ಡಿಫ್ರೆಂಟ್ ಆಗಿರುವಂತಹ ಥೀಮ್ಸಿಂದ ಲೈಟ್ಸ್ ಇಲ್ಲಿ ಅರೇಂಜ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಹಾಗಾಗಿ ನಾನು ಸಾನಿಧ್ಯ ಇಬ್ಬರೇ ಬಂದಿದ್ದೀವಿ. ಸಾನಿಧ್ಯ ಅಂದರೆ ಬರಲಿಲ್ಲ. ಬನ್ನಿ ಯಾವ ಥರದ್ದೆಲ್ಲ ಇನ್ಸ್ಟಾಲೇಷನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಟೋಟಲ್ ಆಗಿರೋದು 12 ಟೆಂಪ್ರರಿ ಆರ್ಟ್ ಇನ್ಸ್ಟಾಲೇಷನ್. ಇದೇನು ಪರ್ಮನೆಂಟ್ ಅಲ್ಲ, ಬರೀ ವಿಂಟರಿಗೆ ಮಾತ್ರ ಇಟ್ಟಿದ್ದಾರೆ. ಬನ್ನಿ ಯಾವ ಥರದ್ದೆಲ್ಲ ಪ್ಯಾಟರ್ನ್ಸ್ ಇಟ್ಟಿದ್ದಾರೆ, ಅದ್ರ ಹಿಂದ್ಗಡೆ ಇರೋಂತಹ ಮೀನಿಂಗ್ ಏನು ಅನ್ನೋದನ್ನು ನಾವು ಮುಂದೆ ಹೋಗ್ತಾ ನೋಡೋಣ. ಸಾನಿಧ್ಯ ಅದು ರೆಡಿ? ಹೋಗೋಣ. ಹೌದು. ಸೊ ಬನ್ನಿ ಕೆನರಿ ವಾರ್ಕ್. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದಾಗ ಡೇ ಟೈಮಲ್ಲಿ ನೋಡಿದ್ರಿ, ಈಗ ನೈಟ್ ಟೈಮಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಕೆನರಿ ವಾರ್ಕ್ ನೋಡೋಣ, ಲೈಟ್ ಫೆಸ್ಟಿವಲ್. ಈಗ ನಾವಿದ್ದೀವಿ ಒನ್ ಕನ್ನಡ ಸ್ಕ್ವೇರ್ ಮುಂದ್ಗಡೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒನ್ ಕನ್ನಡ ಸ್ಕ್ವೇರ್ ಬಿಲ್ಡಿಂಗು. ಸೊ ಎಕ್ಸಾಕ್ಟ್ಲಿ ಅಪೋಸಿಟ್ ಈ ಕಡೆ ಇರೋದು ಕ್ರಾಸ್ ರೈಲ್ ಪ್ಲೇಸ್. ಸೊ ಲಾಸ್ಟ್ ಟೈಮ್ ತೋರಿಸಿದೆ ಅಲ್ವಾ ಕ್ರಾಸ್ ರೈಲ್ ಪ್ಲೇಸ್ ಅಂದ್ಬಿಟ್ಟು. ಇದು ಒಂಥರ ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಸೊ ನೈಟ್ ಟೈಮಲ್ಲಿ ಲೈಟ್ಸ್ ಹಾಕಿದಾಗ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನೋಡ್ತಾ ಇದ್ರಲ್ಲ ಕ್ರಾಸ್ ರೈಲ್ ಪ್ಲೇಸ್. ಸೊ ನೈಟ್ ಟೈಮ್ ಈ ಥರ ಇರುತ್ತೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನೂ ಲೈಟ್ಸ್ ಎಲ್ಲ ಆಫ್ ಮಾಡ್ತಾರೆ. ಯಾವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ವ್ಲಾಗ್ ಹೊಸದಾಗಿ ನೋಡ್ತಿರೋರು ಕೆನರಿ ವಾರ್ಕ್ ವ್ಲಾಗ್ ನೋಡಿ. ನಾವು ಆ್ಯಕ್ಚುಲಿ ಒನ್ ಕನ್ನಡ ಸ್ಕ್ವೇರ್ ಏನಿದೆ ಇಲ್ಲ ಆ ಕಡೆನೇ ಹೋಗಬೇಕು. ಬಟ್ ಈ ಲೈಟ್ ವ್ಯೂ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಈ ಕಡೆ ಹೋಗ್ತಾ ಇದ್ದೀವಿ. ಸೊ ನಾವು ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ನಮಗೆ ಈ ಕಡೆ ಒಬ್ಬರು ಗೈಡ್ ಇರ್ತಾರೆ. ಅದು ವಿಂಟರ್ ಲೈಟ್ಸ್ ಏನು ಫೆಸ್ಟಿವಲ್ ನಡೀತಾ ಇದೆ ಅಲ್ಲ, ಸೊ ಅದ್ರ ಬಗ್ಗೆ ಗೈಡೆನ್ಸ್ ಕೊಡೋದಕ್ಕೆ ಈ ಥರ ರೂಟ್ ಮ್ಯಾಪ್ ಅಂತ ಅನ್ನೋದ್ರು ಅನ್ಕೋಬೋದು, ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕೆ ನಮಗೆ ಈ ಥರ ಕೊಡ್ತಾರೆ. ಸೊ ಕನ್ಫ್ಯೂಸ್ ಆಗಬಾರ್ದು ಎಲ್ಲೆಲ್ಲಿ ಏನಿದೆ ಅಂತೇಳಿ. ಎಸ್ಪೆಷಲಿ ಕೆನರಿ ವಾರ್ಕ್ ತುಂಬ ಕನ್ಫ್ಯೂಸಿಂಗ್. ಒಂದು ಕಡೆ ಬಂದರೆ ಒಂದು ಕಡೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನ ಡೈರೆಕ್ಷನ್ಸ್ ಪ್ರಕಾರ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನು ನೋಡ್ಕೋಬೋದು. ಇಲ್ಲಿ ನಂಬರ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಟೋಟಲ್ 12 ಇನ್ಸ್ಟಾಲೇಷನ್ಸ್ ಇದೆ ಅಂತ ಹೇಳಿದ್ನಲ್ವಾ. ಗುನು ಹೋಲ್ಡ್ ಇಟ್ ಲೈಕ್ ದಿಸ್, ಹಿಂಗೆ ಹಿಡ್ಕೊ. ಎಸ್. ಸೊ ಇಲ್ಲಿ ನಂಬರ್ ಪ್ರಕಾರ ಕೊಟ್ಟಿದ್ದಾರೆ. ಫಸ್ಟ್ ಎಲ್ಲಿ ಹೋಗಬೇಕು ಮತ್ತು ಸೆಕೆಂಡ್ ಎಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ನಂಬರ್ ಪ್ರಕಾರ ನಾವು ನೋಡ್ಕೊಂಡು ಬಂದರೆ ಎಲ್ಲನೂ ಕವರ್ ಮಾಡ್ತೀವಿ. ಸೊ ಈಗ ನಾವು ಫಸ್ಟ್ ಪ್ಲೇಸಿಗೆ ಹೋಗಬೇಕು. ಇದು ಇಲ್ಲಿದೆ. ಸೊ ಮೇಲ್ಗಡೆ ಹೋಗ್ಬೇಕು ನಾವು. ಬನ್ನಿ ಮೇಲ್ಗಡೆ ಹೋಗೋಣ. ಆ್ಯಕ್ಚುಲಿ ಅವ್ರು ಫಸ್ಟ್ ಮೇಲ್ಗಡೆ ರೂಫ್ ಗಾರ್ಡನ್ ನೋಡ್ಕೊಂಬಿಡಿ, ಹತ್ತಿರ ಆಗುತ್ತೆ ಇಲ್ಲಿಂದ ಮೇಲ್ಗಡೆನೇ ಅಲ್ವಾ. ಸೊ ಮೇಲ್ಗಡೆ ಹೋಗಿಬಿಟ್ಟು ಆಮೇಲೆ ಬೇಕಾದ್ರೆ ನೀವು ರಿಟರ್ನ್ ಬನ್ನಿ ಅಂತ ಹೇಳಿದರು, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೇಲ್ಗಡೆ ರೂಫ್ ಗಾರ್ಡನ್ಗೆ ಹೋಗ್ತಾ ಇದೀವಿ ನಾವು.
ಸೊ ನಾವು ಇಲ್ಲಿ ಬಂದಾಯಿತು. ಇದು ಬಂದುಬಿಟ್ಟು 7th one ಆ್ಯಕ್ಚುಲಿ. ಯಾ 7B. ಆರ್ಟಿಫಿಷಿಯಲ್ ಹ್ಯೂಮನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಒಂದೊಂದಕ್ಕೆ ಒಂದೊಂದು ಮೀನಿಂಗ್ ಇದೆ, ಯಾಕೆ ಮಾಡಿದ್ದಾರೆ ಅನ್ನೋದು ರೀಸನ್ ಇದೆ. ಆ್ಯಕ್ಚುಲಿ ಈ ಕೆನರಿ ವಾರ್ಫ್ ವಿಂಟರ್ ಲೈಟ್ ಫೆಸ್ಟಿವಲ್ ಏನು ಕಾನ್ಸೆಪ್ಟ್ ಇದೆಯಲ್ವಾ, ಇದೆಲ್ಲ ಕಂಪ್ಲೀಟ್ಲಿ AI ಜನರೇಟೆಡ್ ಇನ್ಸ್ಟಾಲೇಷನ್ಸ್. ಅಂತಂದರೆ ಇದು ಯಾಕೆ ಮಾಡಿದ್ದಾರೆ ಅಂದರೆ, ಪರ್ಟಿಕ್ಯುಲರ್ಲಿ ಇದು ಪ್ರತಿ ವರ್ಷ ಮಾಡ್ತಾರೆ, ಬಟ್ ಈ ವರ್ಷ ಮಾಡಿರೋದು ಉದ್ದೇಶ ಏನು ಅಂತಂದರೆ, ಈಗ ಮನುಷ್ಯರ್ಕಿನ್ನ AI ತುಂಬಾ ಲೀಡ್ ಮಾಡ್ತಾ ಇದೆ. ಸೊ ಫ್ಯೂಚರಲ್ಲಿ ಅದು ಇನ್ನೂ ಲೀಡ್ ಆಗ್ಬೋದು ಅಂತ ಏನು ಮಾಡಿದ್ದಾರೆ. ಸೊ ಈ ಆರ್ಟ್ ಇನ್ಸ್ಟಾಲೇಷನ್ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾಯ್ತಂದರೆ, ಇವರು AI ಮೂಲಕ ಈ ಆರ್ಟ್ ಇನ್ಸ್ಟಾಲೇಷನ್ಸ್ ಎಲ್ಲ ಕ್ರಿಯೇಟ್ ಮಾಡಿರೋದು, ಅಂದರೆ ಈ ಕಾನ್ಸೆಪ್ಟ್ ಎಲ್ಲ ಮಾಡಿರೋದು. ಸೊ ಇಲ್ಲಿ ಹಿಂದ್ಗಡೆ ಏನು ನೋಡ್ತಾ ಇದ್ರಲ್ಲ, ಅಂದರೆ ಈಗ ಜಸ್ಟ್ ನೋಡಿದ್ರಲ್ವ ಏನಿದು ಈ ಆರ್ಟಿಫಿಷಿಯಲ್ ಹ್ಯೂಮನ್ ಅಂತ ಹೇಳ್ಬಿಟ್ಟು. ಸೊ AI ಕೇಳಿದ್ರಂತೆ ಆರ್ಟಿಫಿಷಿಯಲ್ ಹ್ಯೂಮನ್ ಇಮೇಜ್ ಜನ್ರೇಟ್ ಮಾಡೋದಕ್ಕೆ. ಸೊ ಜನ್ರೇಟ್ ಮಾಡಿದಾಗ ಇದು ಒಂದೇ ಮಾತ್ರ ತೋರಿಸಿದಂತೆ, ಈ ಸ್ಟ್ರಕ್ಚರ್ ಮಾತ್ರ ತೋರಿಸಿದ್ರಂತೆ. ಸೊ ಅದನ್ನ ಇಟ್ಕೊಂಡು ಅವ್ರು ಏನು ಮಾಡಿದ್ದಾರೆ, ಆ ಪಿಕ್ಚರ್ ಥರನೇ ಜೊತೆಗೆ ಇವರು ನ್ಯಾಚುರಲ್ ಆಗಿ ಕೈಯಿಂದ ಮಾಡಿರ್ತಕ್ಕಂಥ ಆರ್ಟ್ ಇನ್ಸ್ಟಾಲೇಷನ್. ಸೊ ಈ ವಿಂಟರ್ ಲೈಟ್ ಫೆಸ್ಟಿವಲ್ ಕಾನ್ಸೆಪ್ಟ್ ಎಲ್ಲನೂ ಕಂಪ್ಲೀಟ್ಲಿ AIಗೆ ಸಂಬಂಧಪಟ್ಟಿರೋದು. ಪ್ರತಿಯೊಂದು ಕಾನ್ಸೆಪ್ಟೂ AIಗೆ ಸಂಬಂಧಪಟ್ಟಿರೋದೆ. ಸೊ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಈ ಆರ್ಟಿಫಿಷಿಯಲ್ ಹ್ಯೂಮನ್ ಏನಿದೆ ಅಲ್ವಾ, ಇದು ಪ್ಯೂರ್ಲಿ ಏನಂತಂದರೆ ಫ್ಯೂಚರಲ್ಲಿ ಹ್ಯೂಮನ್ಸ್ ಏನು ಕೆಲಸನೇ ಇರೋದಿಲ್ಲ, ಕಂಪ್ಲೀಟ್ಲಿ ಎಲ್ಲನೂ ಮಾಡುತ್ತೆ. ಈ ಮನುಷ್ಯ ಏನು ನಿಂತ್ಕೊಂಡು ಹೀಗಿರೋನಲ್ವ, ನಾವು ಹ್ಯೂಮನ್ಸ್ ಈ ಥರ ಇರ್ತೀವಿ, ಈ ಕಂಪ್ಲೀಟ್ ವರ್ಲ್ಡ್ನ ಲೀಡ್ ಮಾಡೋದಿಲ್ಲ AI ಅಂತ ತಿಳಿಸೋದಕ್ಕೆ ಇದನ್ನು ಈ ಎಸ್ಪೆಷಲಿ 7B ಆರ್ಟ್ ಇನ್ಸ್ಟಾಲೇಷನ್ನ ಮಾಡಿದ್ದಾರೆ. ಸೊ ಇದೇ ಥರ ಬೇರೆ ಎಲ್ಲನೂ ಸೇಮ್ ಕಾನ್ಸೆಪ್ಟ್ ರಿಲೇಟೆಡ್ ಟು AI. ಪ್ರತಿಯೊಂದು ಆರ್ಟ್ ಇನ್ಸ್ಟಾಲೇಷನು AI ರಿಲೇಟೆಡ್ ಇರುತ್ತೆ. ಸೊ ಬನ್ನಿ ಮುಂದೆ ಹೋಗ್ತಾ ಅದ್ರ ಕಾನ್ಸೆಪ್ಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು ಆರ್ಟಿಫಿಷಿಯಲ್ ಹ್ಯೂಮನ್. 7B ಮೇಲೆ ರೂಫ್ ಗಾರ್ಡನ್ ನೋಡ್ಕೊಂಡು ಬಂದ್ವಲ್ವ. ಸೊ ಈಗ 7Aಗೆ ಹೋಗಬೇಕು. ಬನ್ನಿ ಹೋಗೋಣ. ಹೊರಗಡೆ ಬಂದಿದ್ದೀವಿ. ಸೊ ನಾವು ಕ್ರಾಸ್ ರೈಲಿಂದ ಈ ಕಡೆ ಕೆಳಗಡೆ ಇಳ್ಕೊಂಡು ಬಂದ್ವಿ ಸ್ಟೆಪ್ಸು. ಈ ಕಡೆ ಬಂದು ಇಲ್ಲಿ 7A ಇದೆ. ಇದು ಕೂಡ ಆರ್ಟಿಫಿಷಿಯಲ್ ಮ್ಯಾನ್ ಆರ್ ಹ್ಯೂಮನ್. ಇಲ್ಲಿ ಒಂದು ಮಜಾ ನೋಡಿ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ನೀರು. ಸೊ ಈ ನೀರು ಎಕ್ಸಾಕ್ಟ್ಲಿ
ಅಲ್ಲಿಂದ ಹರ್ಕೊಂಡು ಬಂದು ನೀಟಾಗಿ ಕೆಳಗಡೆ ಹೋಗುತ್ತೆ, ಹಾಗೆ ಹೋಗುತ್ತೆ. ಎಸ್ಕಲೇಟರ್ ಹೇಗೆ ಬರುತ್ತಲ್ವಾ ಅದೇ ಥರನೇ ಬರುತ್ತೆ. ಅಪ್ಪಿ ನಾವು ಈ ಕಡೆ ಇಲ್ಲಿ ಬಂದು ಹೊರಗಡೆ ಚೆಲ್ಲೋದಿಲ್ಲ. ನಾವಾಗಿ ಯಾರಾದ್ರೂ ಮುಟ್ಟಿ ಈ ಕಡೆ ನೀರು ಚೆಲ್ಲಿದ್ರೆ ಮಾತ್ರ ನೀರು ಚೆಲ್ಲುತ್ತೆ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ನಾವು ಇಲ್ಲಿ ಆರ್ಟ್ ಇನ್ಸ್ಟಿಟ್ಯೂಷನ್ ನಂಬರ್ 6 ಹತ್ರ ಬಂದಾಯಿತು. ನೀವು ಇಲ್ಲಿ ಹಿಂದ್ಗಡೆ ಏನು ನೋಡ್ತಾ ಇದ್ರಲ್ವಾ, ನಿಮಗೆ ಇದು ಪೇಂಟಿಂಗ್ ಥರ ಕಾಣಿಸ್ತಾ ಇದೆ ಅಲ್ವಾ, ಇದರಿಂದ ಮಾಡಿರೋದು, ಹೊಲಿದಿರೋದು, ಸ್ಟಿಚ್ ಮಾಡಿದಿರೋದು. ಇದ್ರ ಏನು ವಿಶೇಷತೆ ಅಂತಂದರೆ, ಒಬ್ಬ ಬಾಂಗ್ಲಾದೇಶಿ ವಿಮೆನ್ ಇಂಗ್ಲೆಂಡ್ಗೆ ಹೇಗೆ ಬಂದರು, ಅವ್ರು ದೇಶ ಬಿಟ್ಟು ಹೇಗೆ ಬಂದರು ಅನ್ನೋದನ್ನು ಈ ಕಂಪ್ಲೀಟ್ ಸ್ಟೋರಿನ ಇದರಲ್ಲಿ ಹಿಂದ್ಗಡೆ ಹೊಲಿದಿದ್ದಾರೆ, ಸೀವ್ ಮಾಡಿದ್ದಾರೆ, ಅಂದರೆ ಸ್ಟಿಚ್ ಮಾಡಿದ್ದಾರೆ ಥ್ರೆಡ್ಡಿಂದ. ಏನಪ್ಪ ಇದು ವಿಶೇಷತೆ ನಾರ್ಮಲ್ ಆಗಿದೆಯಲ್ಲ ಅಂತಂದರೆ, ಇಲ್ಲ, ನಾವು ಹತ್ತಿರದಲ್ಲಿ ಹೋಗಿ ನೋಡಿದಾಗ ಆ ಸ್ಟಿಚ್ ಏನು ಮಾಡಿದಾರಲ್ಲ ಪ್ರತಿಯೊಂದು ಸ್ಟಿಚ್ಚನ್ನು ಗ್ಲೋ ಆಗುತ್ತೆ, ಲೈಟ್ ಬರುತ್ತೆ. ನಮಗೆ ಈ ರೇಡಿಯಂ ಲೈಟ್ ರಾತ್ರಿ ಹೊತ್ತು ಹೈವೇಸಲ್ಲಿ ರೇಡಿಯಂ ಲೈಟ್ ಹೇಗೆ ಕಾಣಿಸುತ್ತೋ ಅದೇ ಥರ ಕಾಣಿಸುತ್ತೆ. ಹತ್ತಿರದಲ್ಲಿ ಹೋಗಿ ಅಬ್ಸರ್ವ್ ಮಾಡಬೇಕು, ಕತ್ತಲಲ್ಲಿ ಗ್ಲೋ ಆಗುತ್ತೆ. ಈ ಕಂಪ್ಲೀಟ್ ಸ್ಟೋರಿನ ಪ್ರತಿಯೊಂದು ಬಟ್ಟೆ ಮೇಲೆ ಮಾಡಿದ್ದಾರೆ. ಹತ್ತಿರದಲ್ಲಿ ಹೋಗಿ ಅದು ಸ್ಟಿಚ್ ಹೇಗೆ ಗ್ಲೋ ಆಗುತ್ತೆ ಅನ್ನೋದನ್ನು ನೋಡೋಣ. ಕಾಣಿಸ್ತಾ ಇದೆಯಲ್ಲ ನೋಡಿ, ಆ ಹೊಲಿಗೆ ಏನು ಹಾಕಿದ್ದಾರೆ, ಆ ಸ್ಟಿಚ್ ಏನಿದೆ ಅಲ್ವಾ ನೀಟಾಗಿ ಗ್ಲೋ ಆಗ್ತಾ ಇದೆ. ಆ ಸ್ಟಿಚ್ ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಗ್ಲೋ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ನಾವು ನಾರ್ಮಲಾಗಿ ಬೇರೆ ಕಡೆ ಎಲ್ಲ ಆರ್ಟ್ ಏನು ನೋಡ್ತೀವಿ ಎಲ್ಲ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರೆ, ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ. ಈ ಸ್ಟಿಚ್ ಎಷ್ಟು ನೀಟಾಗಿ ಗ್ಲೋ ಆಗ್ತಾ ಇದೆ ನೋಡಿ. ಸೊ ಇದೇ ಥರನೂ ಎಲ್ಲ ಆರ್ಟ್ ವರ್ಕ್ನು ಇದೇ ಥರ ಗ್ಲೋ ಆಗುತ್ತೆ. ಲೈಟ್ ಕಮ್ಮಿ ಆಗಿದ ತಕ್ಷಣ ಆಟೋಮೆಟಿಕಲಿ ಗ್ಲೋ ಆಗುತ್ತೆ. ಸೊ ಲೈಟ್ ಇದ್ದಾಗ ಅಷ್ಟು ಗ್ಲೋ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಈ ಅಕ್ಷರ ಕೂಡ ಗ್ಲೋ ಆಗ್ತಾ ಇದೆ. ಇದೆಲ್ಲ ಕಂಪ್ಲೀಟ್ ಬಾಂಗ್ಲಾ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ ಅವ್ರ ಸ್ಟೋರಿನ. ಸೊ ಬಾಂಗ್ಲಾ ಅರ್ಥ ಆಗೋರು ಓದ್ಬೋದು. ಸೊ ಆ ಹೆಣ್ಮಗಳು ಅಲ್ಲಿ ಬಾಂಗ್ಲಾದೇಶಲ್ಲಿ ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಅವ್ರು ಹೇಗೆ ಬಂದರು ಅನ್ನೋದೆಲ್ಲ ನೀಟಾಗಿ ಬರೆದಿದ್ದಾರೆ. ಸೊ 6 ಅಲ್ಲಿದೆ, ಇವಾಗ ನಾವು ಅಲ್ಲಿ ನೋಡಿದ್ವಿ. ಅದನ್ನು ಅಲ್ಲಿಂದ ರೋಡ್ ಕ್ರಾಸ್ ಮಾಡ್ಕೊಂಬಂದರೆ ನಾವು ಈ ಕಡೆ 5 ಸಿಗುತ್ತೆ. ಸೊ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ. ಹೀಗೆ ಮೇಲ್ಗಡೆ ಹತ್ಕೊಂಡು ಹೋಗಬೇಕು.
ಸೊ ನೋಡ್ತಾ ಇದ್ರಲ್ಲ, ಇದು ನಂಬರ್ 5 ಇವಾನ್ಸ್ ಆ್ಯಂಡ್ ಡ್ರಾಪ್ಲೆಟ್ಸ್ ಅಂತ ಹೇಳ್ಬಿಟ್ಟು ಇದು ಕಾನ್ಸೆಪ್ಟು. ದೊಡ್ಡ ದೊಡ್ಡ ಬಾಲ್ಸ್ ಇಲ್ಲಿ ನೀರಲ್ಲಿ ತೇಲ್ತಾ ಇದೆ. ಸೊ ನಮಗೆ ಮೇಲ್ಗಡೆಯಿಂದ ನೋಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ವ್ಯೂ. ವರ್ಕಿಂಗ್ ಪ್ರೊಫೆಷ್ನಲ್ಸ್ ಈ ಬಿಲ್ಡಿಂಗಲ್ಲಿ ಇದ್ದವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ವಾವ್, ನೀರಲ್ಲಿ ಹಾಗೆ ಅಳ್ಳಾಡ್ತಾ ಇದ್ದಾವೆ, ತೇಲಾಡ್ತಾ ಇದೆ, ಮೂವ್ ಆಗ್ತಾ ಇದೆ. ನೋಡಿ, ನಾನು ಇಲ್ಲಿ ಸ್ವಲ್ಪ ಹಿಂದ್ಗಡೆಯಿಂದ ಬಂದಿದ್ದೀನಿ. ಹಿಂದ್ಗಡೆ ಬಂದು ಮೇಲ್ಗಡೆ ಹತ್ಕೊಂಡು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ವ್ಯೂ. ಇವನ್ ಕಲರ್ಸು ಚೇಂಜ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಪಿಂಕ್, ಗ್ರೀನ್, ಬ್ಲೂ ಕಲರ್ಸ್ ಚೇಂಜ್ ಆಗ್ತಾ ಇದೆ. ಒಳಗಡೆ ಲೈಟ್ಸ್ ಏನಿದೆಯಲ್ವಾ, ಅದು ಚೇಂಜ್ ಆಗ್ತಾ ಇದೆ. ನೋಡ್ತಾ ಇದ್ರಲ್ವಾ ನನ್ನ ಹಿಂದ್ಗಡೆ ಇವಾನ್ಸ್ ಆ್ಯಂಡ್ ಡ್ರಾಪ್ಲೆಟ್ಸ್ ಚೆನ್ನಾಗಿದೆ. ವ್ಯೂ ಮಾತ್ರ ಸಖತ್ತಾಗಿದೆ. ಫೋಟೋಸ್ ಚೆನ್ನಾಗಿ ಬರುತ್ತೆ. ಏನಂದರೆ ಒಬ್ರು ತೆಗಿಯೋರು ಇರಬೇಕು, ಒಬ್ಬೊಬ್ಬರೇ ಬಂದರೆ ತುಂಬ ಕಷ್ಟ ಆಗುತ್ತೆ. ಯಾರಾದರೂ ಇಲ್ಲಿ ಬಂದವ್ರ ಸಹಾಯ ತಗೊಂಡು ಫೋಟೋ ತೆಗೆಸ್ಕೋಬೋದು. ಫೋಟೋಸ್ಗೆ ತುಂಬ ಚೆನ್ನಾಗಿದೆ. ಮಕ್ಕಳು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಕಲರ್ಫುಲ್ ಬಾಲ್ಸ್, ದೊಡ್ಡ ದೊಡ್ಡ ಬಾಲ್ಸು ಎಂಜಾಯ್ ಮಾಡ್ತಾರೆ. ನಾವೀಗ 5ಇಂದ 2ಗೆ ಬಂದಿದ್ದೀವಿ. ಅದೇ ನಿಯರೆಸ್ಟು 2 ಮತ್ತು 3. ಆ್ಯಕ್ಚುಲಿ ತುಂಬಾ ಇದೆ, ತುಂಬ ದೂರ ಹೋಗಬೇಕು. ಒಂದಕ್ಕಿಂತ ಒಂದು ಪ್ಲೇಸು ತುಂಬಾ ದೂರ ಇದೆ. ಈಗ ಸದ್ಯಕ್ಕೆ 2ಗೆ ಬಂದಿದ್ದೀವಿ. 2 ಮತ್ತು 3, 2, 3 ನೋಡ್ಕೊಂಡು ಮುಂದಗಡೆ 4ಗೆ ಹೋಗೋಣ. ಇದೇ ನೋಡಿ 2 ಸರ್ಕಾ ಅಂತ ಹೇಳ್ಬಿಟ್ಟು, ಅಂದರೆ ಸರ್ಕಲ್ ಅಂತ. ಸೊ ಕಂಪ್ಲೀಟ್ ಸರ್ಕಲ್ಸ್ ಎಲ್ಲ ಕಾಣಿಸ್ತಾ ಇರ್ಬೋದು, ಲೈಟ್ಸು. ರೋಲ್ ಆಗ್ತಾ ಇರುತ್ತೆ ಸರ್ಕಲ್ಲು, ಲೈಟ್ಸ್ ಆಫ್ ಮತ್ತು ಆನ್ ಆಗ್ತಾ ಇರುತ್ತೆ. ನೋಡಿ ಈ ಥರ. ಸೊ ಮ್ಯೂಸಿಕ್ ಬಂದಾಗೆಲ್ಲ ಲೈಟ್ ಆನ್ ಆಗುತ್ತೆ. ಇದೇ ಥರ ಕಂಪ್ಲೀಟ್ ಮುಂದ್ಗಡೆ ಎಲ್ಲನೂ ಹಾಗೆ ಇದೆ.
ಸೊ ಇಟ್ಟು ಜಸ್ಟ್ ಸರ್ಕಲ್ಸ್ ಇಷ್ಟೇ. ಮ್ಯೂಸಿಕ್ ಬಂದಾಗ ಲೈಟ್ಸ್ ಬರುತ್ತೆ. ಅಲ್ಲಿಂದ ಮುಂದ್ಗಡೆ ಬಂದರೆ ನಮ್ಗೆ ಇಲ್ಲಿ ಸಿ ಅಂತ ಬರುತ್ತೆ, ಅಂದರೆ ಶೈನಿಯರ್ ಕಲರ್ಸ್ ಅಂತ. ಡಿಫ್ರೆಂಟ್ ಕಲರ್ಸ್ ಅಂದರೆ ಗ್ಲಾಸ್ ಅಂತ ಹೇಳೋಕ್ಕಾಗಲ್ಲ, ಟ್ರಾನ್ಸ್ಪರೆಂಟ್ ಕಲರ್ಸಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಇದೆ. ಡಿಫ್ರೆಂಟ್ ಕಲರ್ಸ್ ಇಟ್ಟಿದ್ದಾರೆ. ಸೊ ಪಿಕ್ಚರ್ಸ್ ತಗೊಳ್ಳೋದಕ್ಕೆ ನಾವು ಯಾವ ಥರ ಡಿಫ್ರೆಂಟಾಗಿ ಕಾಣಿಸ್ತೀವಿ ಅನ್ನೋದನ್ನು ನೋಡ್ಬೋದು ಇಲ್ಲಿ. ಸೊ ನಿಂತ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಈ ಕಲರಲ್ಲಿ ಈ ಥರ ಶ್ಯಾಡೋ ಥರ ಕಾಣಿಸ್ತೀವಿ. ಸೊ ಸಾನ್ನಿಧ್ಯ ಇಲ್ಲಿ ಗ್ರೀನಲ್ಲಿ ಇದ್ದಾಳೆ, ಈ ಥರ ಕಾಣಿಸ್ತಾ ಇದ್ದಾಳೆ. ಸೊ ಪಿಂಕ್ ಲೈಟಲ್ಲಿ ಈ ಥರ ಕಾಣಿಸ್ತಿದ್ದಾಳೆ. ಇದು ವಾಯ್ಲೆಟ್ ಕಲರ್. ಟೂ ನೋಡ್ಕೊಂಡ್ವಿ. ಈಗ 3 ಹೋಗ್ತಾ ಇದ್ದೀವಿ. ಸಾನ್ನಿಧ್ಯ, ಆರ್ ಯು ಫೀಲ್ ಟಯರ್ಡ್? ಎಸ್, ಇವಳಿಗೆ ಪಾಪ ಟಯರ್ಡ್ ಆಗ್ತಾ ಇದೆ. ಇಲ್ಲಿ ತುಂಬ ನಡಿಬೇಕು. ಕೆನರಿ ವಾರ್ಫ್ ತುಂಬಾ ದೊಡ್ಡದು. ಇವಳಿಗೆ ತುಂಬ ಇಷ್ಟ ಆಯಿತು ನೋಡ್ಬೇಕಂತೇಳಿ. ಆ್ಯಕ್ಚುಲಿ ಲಾಸ್ಟ್ ವೀಕೆಂಡ್ ನಾವು ಪ್ಲ್ಯಾನ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಯಾಕೆಂದರೆ ಟ್ರೈನ್ಸ್ ಎಲ್ಲ ಕ್ಲೋಸ್ ಆಗಿತ್ತು ಲಾಸ್ಟ್ ವೀಕೆಂಡ್ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಸರ್ವಿಸ್ ಮಾಡ್ತಾ ಇದ್ದಾರೆ ಟ್ರ್ಯಾಕ್ಸ್ ಎಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ವೀಕ್ ಡೇಸೇ ಬಂದಿದ್ದೀವಿ. ಇವತ್ತು ಬುಧವಾರ ಮತ್ತು ಗುರುವಾರ ಶುಕ್ರವಾರ ತುಂಬಾ ಕ್ರೌಡ್ ಇರುತ್ತೆ. ಅದು ಎಸ್ಪೆಷಲಿ ಶುಕ್ರವಾರ. ಸ್ಯಾಟರ್ಡೆ ಫೆಬ್ರವರಿ 1 ಇದು ಲಾಸ್ಟ್. ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಜಾನ್ 23 ಫೆಬ್ 1 ಇರುತ್ತೆ. ಸೊ ಸ್ಯಾಟರ್ಡೆ ಲಾಸ್ಟು. ಹಾಗಾಗಿ ಇನ್ನು ಬರ್ತಾ ತುಂಬ ಕ್ರೌಡ್ ಆಗಿಬಿಡುತ್ತೆ ಅಂತ ನಾವು ಇವತ್ತು ಬಂದಿದ್ದೀವಿ. ಈಗ ನಂಬರ್ 3ಗೆ ಬಂದಿದ್ದೀವಿ. ನೋಡಿ ಅದು ಹೇಗಿದೆ ಅಂತ. ನೋಡಿ, ಇದೆ ನಂಬರ್ 3. ಇದು ಕಾನ್ಸೆಪ್ಟ್ ಬಂದುಬಿಟ್ಟು ದ ಎರರ್ ಅಂತ. ಏನಪ್ಪ ಎರರ್ ಅಂತಂದರೆ, ಇದನ್ನು ಡಿಸೈನ್ ಮಾಡಿರೋದು ಯೂನಿವರ್ಸ್ನ ರೆಸೆಂಬಲ್ ಮಾಡೋ ಥರ ಡಿಸೈನ್ ಮಾಡಿದ್ದಾರೆ. ಇನ್ನೊಂದು ರೀತಿಯಲ್ಲಿ ನೋಡಿಕೊಂಡ್ರೆ ಇದನ್ನು ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಅಂತಲೂ ಮಾಡಿದ್ದಾರೆ. ಸೊ ನಾವು ಯಾವ ರೀತಿಯಾಗಿ ನೋಡ್ತೀವೋ ಆ ರೀತಿಯಾಗಿ ತೊಗೋಬೋದು ಅಂಥೇಳಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಬೇಸಿಕಲಿ ನಮ್ಮ ಯೂನಿವರ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ, ಹಾಗೆ ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಹಾಗೆ ಟೆಕ್ನಾಲಜಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನಾವು ಟೆಕ್ನಾಲಜಿಯಿಂದ ಹೋಗ್ತಾ ನಾವು ಒಂದು ಲೂಪ್ ಒಳಗಡೆ ಸಿಗಾಕೊಂಡ್ಬಿಡ್ತೀವೇನೋ ಅನ್ನೋ ಥರನೇ ಇದನ್ನು ಡಿಸೈನ್ ಮಾಡಿದ್ದಾರೆ. ಅದು ಅರ್ಥ ಆಗೋ ಥರ ಮಾಡಿದ್ದಾರೆ. ಆಗಲೇ ಹೇಳಿದಾಗ ಇದು ಕಂಪ್ಲೀಟ್ ಎಲ್ಲ AI ಜನ್ರೇಟೆಡ್ ಇಮೇಜಸ್ಸಿಂದ ತೊಗೊಂಡ್ಬಿಟ್ಟು ಡಿಸೈನ್ ಮಾಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇನ್ನೂ ವಿಡಿಯೋಕ್ಕಿಂತ ರಿಯಲ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಂಬರ್ 3 ಮುಗೀತು. ಈಗ 4 ಹತ್ರ ಹೋಗ್ತಾ ಇದ್ದೀವಿ. 4th ಬಂದುಬಿಟ್ಟು ವೇವ್ ಅಂಥೇಳಿ, ವೇವ್ ಕಾನ್ಸೆಪ್ಟು. ಬನ್ನಿ ಹೋಗೋಣ. ಸೊ ಇದೇನು ನೋಡ್ತಾ ಇದ್ರಲ್ಲ, ಇದೆ ನಂಬರ್ 4 ವೇವ್ ಅಂತ ಹೇಳಿಬಿಟ್ಟು. ಸೊ ವೇವ್ ಆದಂಗೆಲ್ಲ ಕಲರ್ ಚೇಂಜ್ ಆಗುತ್ತೆ. ಮ್ಯೂಸಿಕ್ ಪ್ರಕಾರ ಅದು ವೇವ್ಸ್ ಮೂವ್ ಆಗುತ್ತೆ
ಅಂದರೆ ಆ ಚಿಕ್ಕ ಚಿಕ್ಕ ಲೈಟ್ ಬಾಲ್ಸ್ ಏನಿದೆಯಲ್ಲ ಅದು ಮೂವ್ ಆಗುತ್ತೆ. ಇದು ನೋಡಿ ಸೌಂಡ್ ವೇವ್ಗೆ ಮೂವ್ ಆಗ್ತಾ ಇರೋದು, ಆಟೋಮೆಟಿಕಲಿ ಅದು ಕನೆಕ್ಟ್ ಆಗಿದೆ ಮೇಲ್ಗಡೆ. ಸೊ ಸೌಂಡ್ ಯಾವ ಥರ ಬರುತ್ತೋ ಆ ಥರ ಮೂವ್ ಆಗ್ತಾ ಇದೆ. Sorry, excuse me. Sorry. ಚೆನ್ನಾಗಿದೆ ಕಾನ್ಸೆಪ್ಟ್ ಇದೊಂದು. ನಾವೀಗ ಕೆನರಿ ವ್ಯಾಪ್ ಸ್ಟೇಷನಲ್ಲಿದ್ದೀವಿ, DLR ಸ್ಟೇಷನಲ್ಲಿ. ಸೊ ನಾನು ಎಲ್ಲನೂ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಪಿಕ್ಸ್ ಮಾತ್ರ ತೆಗೆದಿದ್ದೀನಿ. ಯಾಕಂದರೆ ಒಂದೊಂದು ದಿಕ್ಕಿಗಿದೆ, ತುಂಬಾ ದೂರ ಇದೆ. ಈಗ ಆಲ್ರೆಡಿ ಟೈಮ್ 9:30 ಆಗಿದೆ. ಸೊ ಹಾಗಾಗಿ ನಾನು ನಿಮಗೆ ಈಗ ಇದು ಎಂಡಿಂಗಿಗಲ್ಲಿ ಪಿಕ್ಸ್ ಹಾಕ್ತೀನಿ ಬೇರೆದು. ಈಗ ನೋಡಿರೋದು ಬಿಟ್ಟು ಮಿಕ್ಕಿದೆಲ್ಲನೂ ಪಿಕ್ಸ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ವಿಂಟರ್ ಲೈಟ್ಸ್ ಬಂದುಬಿಟ್ಟು ಕೆನರಿ ವ್ಯಾಪ್ ವಿಂಟರ್ ಲೈಟ್ಸ್ ಇದೊಂಥರ ಮತ್ತೆ ವರ್ಷಕ್ಕೊಂದ್ಸತೆ ಬರೋದು. ಹಾಗಾಗಿ ಇಲ್ಲಿರೋರೆಲ್ಲ ಬಂದು ನೋಡ್ಕೊಂಡು ಹೋಗಿ. ಇನ್ ಕೇಸ್ ಈ ವಿಡಿಯೋ ಅಪ್ಲೋಡ್ ಆಗೋದ್ರಲ್ಲಿ ಇನ್ನೂ ಟೈಮ್ ಇದ್ದರೆ ಚೆನ್ನಾಗಿದೆ. ನಾವು ಮಾತ್ರ ಎಂಜಾಯ್ ಮಾಡಿದ್ವಿ. ಸರಿದ್ಯಾ ವಿಡಿಯೋ ಎಂಜಾಯ್ ದ ಲೈಟ್ಸ್. ಇವಳಿಗೂ ಪಾಪ ಸಾಕಾಯ್ತು, ನಡೆದು ಎಲ್ಲ ಚೆನ್ನಾಗಿತ್ತು. ಬಟ್ ಈ ಪ್ರಾಬ್ಲಮ್ ಏನಂದರೆ ಒಂದೊಂದು ಪ್ಲೇಸಲ್ಲಿದೆ, ತುಂಬಾ ನಡಿಬೇಕು. ನಾವೇನಿಲ್ಲ ಅಂದರೂ ಒಂದು 2 ಅವರ್ ನಡೆದಿದ್ದೀವಿ. ಸೊ ಟ್ರೈನ್ ಬಂತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಹೊಸ ಜಾಗದಲ್ಲಿ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.